ಭಾರತ ಇತಿಹಾಸದಲ್ಲಿ ಭಾರತೀಯ ನವೋದಯ ಕಾಲವೆಂದು ಗುರುತಿಸಲ್ಪಡುವುದು ಯಾವ ಶತಮಾನವನ್ನು? ಸರಿಯಾದ ಉತ್ತರ 19ನೇ ಶತಮಾನ. 19ನೇ ಶತಮಾನವನ್ನು ಭಾರತೀಯ ನವೋದಯ ಕಾಲ ಎಂದು ಗುರುತಿಸುತ್ತೇವೆ. ನೆಕ್ಸ್ಟ್, ಗುಲಾಮಗಿರಿ ಎನ್ನುವಂತಹ ಪುಸ್ತಕ ಅಥವಾ ಕೃತಿಯನ್ನು ಬರೆದವರು ಯಾರು? ಗುಲಾಮಗಿರಿ ಪುಸ್ತಕ ಬರೆದವರು ಯಾರು? ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಜ್ಯೋತಿಬಾ ಫುಲೆ, ಆತ್ಮಾರಾವ್ ಪಾಂಡುರಂಗ. ಸರಿಯಾದ ಉತ್ತರ ಜ್ಯೋತಿಬಾ ಫುಲೆ. ಗುಲಾಮಗಿರಿ ಎನ್ನುವಂತಹ ಪುಸ್ತಕವನ್ನು ಬರೆದವರು ಜ್ಯೋತಿಬಾ ಫುಲೆ ಅವರು. ನೆಕ್ಸ್ಟು, ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯ ಅಧಿಕಾರಿಯನ್ನು ಕೊಂದ ಭಾರತೀಯ ಸೈನಿಕ ಯಾರು? ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯನ್ನು ಕೊಂದಂಥ ಭಾರತೀಯ ನಾಯಕ ಅಥವಾ ಭಾರತೀಯ ಸೈನಿಕ ಯಾರು? ಸರಿಯಾದ ಉತ್ತರ ಮಂಗಲ್ ಪಾಂಡೆ. ಮಂಗಲ್ ಪಾಂಡೆ ಅವರು ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಒಬ್ಬ ಸೇನಾಧಿಕಾರಿಯನ್ನು ಕೊಂದಿದ್ದರು. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನ ಎಂಬ ಎರಡು ಸ್ವತಂತ್ರ ರಾಷ್ಟ್ರಗಳ ಅಸ್ತಿತ್ವಕ್ಕೆ ಕಾರಣವಾದ ವರದಿ ಯಾವುದು? ಸರಿಯಾದ ಉತ್ತರ ಮೌಂಟ್ ಬ್ಯಾಟನ್ ವರದಿ. 1947ರಲ್ಲಿ ಆದಂತಹ ಮೌಂಟ್ ಬ್ಯಾಟನ್ ವರದಿ. ನೆಕ್ಸ್ಟ್, ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದವರು ಯಾರು? ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದವರು ಚೋಳರ ದೊರೆ 1ನೇ ರಾಜೇಂದ್ರ ಗಂಗೈಕೊಂಡ ಚೋಳಪುರಂ ಎಂಬ ಹೊಸ ರಾಜಧಾನಿಯನ್ನು ಕಟ್ಟಿದ. ಇದನ್ನು ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ರಿಪೀಟ್ ಆಗಿದೆ. ಗಂಗೈಕೊಂಡ ಚೋಳಪುರಂ ಯಾರು? 1ನೇ ರಾಜೇಂದ್ರ. ನೆಕ್ಸ್ಟು, ಯಾವ ಶಾಸನದ ಪ್ರಕಾರ ಮಯೂರ ಶರ್ಮನೆ ಅಥವಾ ಮಯೂರವರ್ಮನೆ ಕದಂಬರ ಮೊದಲ ಅರಸ ಅಂತ ಹೇಳಲಾಗಿದೆ? ಚಂದ್ರವಳ್ಳಿ ಶಾಸನ, ತಾಳಗುಂದ ಶಾಸನ, ಮಸ್ಕಿ ಶಾಸನ, ಬಾದಾಮಿ ಶಾಸನ. ಅಂದರೆ ನಾವು ಕದಂಬರ ಬಗ್ಗೆ ಒಂದು ಸ್ವಲ್ಪ ನೋಡ್ತಾ ಹೋದರೆ ಇಲ್ಲಿ ಮಯೂರ ಶರ್ಮ ತಾಳಗುಂದ ಶಾಸನ ಹೇಳುತ್ತೆ, ಮಯೂರ ಶರ್ಮನೆ ಕದಂಬರ ಮೊದಲ ಅರಸ ಅಂತ ಹೇಳುತ್ತೆ. ಹಾಗಾದರೆ ಕದಂಬರ ರಾಜಧಾನಿ ಯಾವುದು ಅಂದರೆ ಕದಂಬರ ರಾಜಧಾನಿ ಬನವಾಸಿ. ಕದಂಬ ವಂಶದ ಸ್ಥಾಪಕ ಈತ ಮಯೂರ ಶರ್ಮ. ನೆಕ್ಸ್ಟ್, ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು? ದೆಹಲಿಯನ್ನು ಆಳಿದ ಕೊನೆಯ ಸುಲ್ತಾನ ಸಂತತಿ ಯಾವುದು? ನೋಡಿ, ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಲೂದಿ ಸಂತತಿ. ದೆಹಲಿಯನ್ನು 5 ಸಂತತಿಗಳು ಆಳ್ತವೆ. ಅವುಗಳೆಂದರೆ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಕೊನೆ ಸಂತತಿ ಲೂದಿ ಸಂತತಿ. ಅಂದರೆ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸಯ್ಯದ್ ಸಂತತಿ ಮತ್ತು ಲೂದಿ ಸಂತತಿ. ಅಪ್ ಟು 1206ರಿಂದ 1526ರವರೆಗೆ ನೋಟ್ ಮಾಡ್ಕೊಳ್ಳಿ. 1206ರಿಂದ 1526ರವರೆಗೆ ಈ 5 ಸಂತತಿಗಳು ಆಳ್ವಿಕೆ ಮಾಡ್ತವೆ. ಗುಲಾಮಿ ಸಂತತಿ ದೆಹಲಿಯನ್ನು ಆಳಿದ ಮೊದಲ ದೆಹಲಿ ಸುಲ್ತಾನ ಸಂತತಿಯಲ್ಲಿ ಈ ಗುಲಾಮಿ ಸಂತತಿ ಮೊದಲನೆಯದು, ಲೂದಿ ಸಂತತಿ ಕೊನೆಯದು. ಹಾಗಾದರೆ ಈ ಗುಲಾಮಿ ಸಂತತಿಯ ಕೊನೆಯ ಅರಸನಾದ ಇಬ್ರಾಹಿಂ ಲೂದಿಯನ್ನು ಬಾಬರ್ ಸೋಲಿಸಿ ಆತ ಮೊಘಲ್ ದೊರೆಯನ್ನು ಕಟ್ಟಿದ. 1526ರಲ್ಲಿ ಈ ದೆಹಲಿ ಸುಲ್ತಾನರ ಕತೆ ಅಂತ್ಯವಾಗ್ತಾ ಹೋಗುತ್ತೆ. ನೆಕ್ಸ್ಟು ಮೊಘಲ್ ಸಂತತಿ ಅಧಿಕಾರಕ್ಕೆ ಬರುತ್ತೆ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಕಾಲದಲ್ಲಿ ಉರ್ಷ್ ಎಂಬುದು ಏನು? ನೋಡಿ, ಮುಸ್ಲಿಮೇತರ ಮೇಲಿನ ಭೂತೆರಿಗೆ, ಮುಸ್ಲಿಂ ಪ್ರಜೆಗಳ ಮೇಲೆ ಧಾರ್ಮಿಕ ತೆರಿಗೆ, ಹಿಂದೂಗಳ ಮೇಲೆ ಧಾರ್ಮಿಕ ತೆರಿಗೆ, ಮುಸ್ಲಿಮರ ಮೇಲೆ ಕೃಷಿ ತೆರಿಗೆ. ಸರಿಯಾಗಿ ನೆನಪಿಟ್ಕೊಳ್ಳಿ, ಉರ್ಷ್ ಅಂದರೆ ಏನಲ್ಲ, ಇದು ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ. ಉರ್ಷ್ ಅಂದರೆ ಏನು? ಮುಸ್ಲಿಂ ಮೇಲರ ಕೃಷಿ ತೆರಿಗೆ, ಕೃಷಿಗೆ ಆಗ್ತಕ್ಕಂಥ ಒಂದು ಟ್ಯಾಕ್ಸ್. ಯಾರಿಗೆ? ಮುಸ್ಲಿಮರಿಗೆ, ಉರ್ಷ್. ನೆಕ್ಸ್ಟ್, ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಹಾಗೂ ಎಲ್ಲಿದೆ ಅದು ದಕ್ಷಿಣ ತುದಿ ಅಂತ? ನೋಡಿ, ತಿರುವನಂತಪುರ, ಇಂದಿರಾ ಪಾಯಿಂಟು, ತೂತುಕುಡಿ, ಲಕ್ಷದ್ವೀಪ. ಭಾರತದ ಅತ್ಯಂತ ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ನಾವು ನಿಕೋಬಾರ್ ದ್ವೀಪದಲ್ಲಿ ಇದು ಇಂದಿರಾ ಪಾಯಿಂಟ್ ಕಂಡುಬರುತ್ತದೆ. ಅಂದರೆ ಭಾರತದ ಅತ್ಯಂತ ಉತ್ತರ ತುದಿ ಅಂತ ನಾವು ಹೇಳಿದ್ರಿ. ಅತ್ಯಂತ ಉತ್ತರ ತುದಿ ಅದು ಇಂದಿರಾ ಕೋಲ್. ಉತ್ತರ ತುದಿ ಇಂದಿರಾ ಕೋಲ್, ದಕ್ಷಿಣ ತುದಿ ಇಂದಿರಾ ಪಾಯಿಂಟ್. ಹಾಕಿದರೆ ದಕ್ಷಿಣ ತುದಿ ಎಲ್ಲಿದೆ ಅಂತ ಕಂಡುಬರುತ್ತೆ ಅಂದರೆ ಇದು ಈ ನಿಕೋಬಾರ್ ದ್ವೀಪದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ಉತ್ತರ ಭಾರತದ ಮೈದಾನವನ್ನು ಈ ಮಣ್ಣಿನಿಂದ ಕೂಡಿದೆ. ಉತ್ತರ ಭಾರತ ಮಣ್ಣನ್ನು ಈ ಮಣ್ಣಿನಿಂದ ಕೂಡಿದೆ. ಮಣ್ಣಿನ ಬಗ್ಗೆ ಒಂದು ಸಂಪೂರ್ಣವಾದಂಥ ಒಂದು ಕ್ಲಾಸನ್ನು ನಾವು ಮಾಡಿದ್ವಿ. ಅದರೊಳಗೆ ಈ ಪ್ರಶ್ನೆ ಬಂದಿರುತ್ತೆ. ಉತ್ತರ ಭಾರತದ ಮೈದಾನವು ಈ ಮಣ್ಣಿನಿಂದ ಕೂಡಿದೆ. ನೋಡಿ, ಕೆಂಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು, ಪರ್ವತ ಮಣ್ಣು. ಸರಿಯಾದ ಉತ್ತರ
ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಇದು ಒಂದು ಪವಿತ್ರವಾದ ಮಣ್ಣು ಹಾಗೂ ಈ ಮೆಕ್ಕಲು ಮಣ್ಣು ಅತ್ಯಂತ ಫಲವತ್ತಾದ ಮಣ್ಣು. ಈ ಮೆಕ್ಕಲು ಮಣ್ಣು ಹೇಗೆ ಬರುತ್ತೆ ಅಂದರೆ ಈ ನದಿಗಳು ಹರಿದು ಬರುವಾಗ ಆ ಮಣ್ಣನ್ನು ಹೊತ್ತು ತಂದು ನದಿಯ ಅಳಿವಿನಂಚೆ ಹಾಕ್ತವೆ. ಅಂದರೆ ನದಿಗಳು ಹರಿದು ಈ ಮೆಕ್ಕಲು ಮಣ್ಣು ಬರುತ್ತದೆ. ಅಂದರೆ ಉತ್ತರ ಭಾರತದಲ್ಲಿ ಉತ್ತರ ಮೈದಾನದಲ್ಲಿ ಯಾಕೆ ಮಣ್ಣಿರುತ್ತೆ ಅಂದರೆ ಅಲ್ಲಿ ಜಾಸ್ತಿ ಆಗಿರುತ್ತೆ ಗಂಗಾ, ಬ್ರಹ್ಮಪುತ್ರ, ಈ ಸಿಂಧೂ ನದಿಗಳು. ಈ ನದಿಗಳು ಜಾಸ್ತಿ ಹರಿಯುವುದರಿಂದ ಅಲ್ಲಿ ಮೆಕ್ಕಲು ಮಣ್ಣು ಯಥೇಚ್ಛವಾಗಿ ದೊರೆಯುತ್ತದೆ ಎಲ್ಲಿ ಉತ್ತರ ಭಾರತದಲ್ಲಿ. ನೆಕ್ಸ್ಟ್, ಪುಲಿಕಟ್ ಸರೋವರು ಯಾವ ರಾಜ್ಯದಲ್ಲಿದೆ? ಕರೆಕ್ಟಾಗಿ ನೋಡ್ಕೊಳ್ಳಿ. ಪುಲಿಕಟ್ ಸರೋವರು ಯಾವ ರಾಜ್ಯದಲ್ಲಿದೆ? ಒಡಿಶಾ, ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ. ನೋಡಿ ಸರಿಯಾದ ಉತ್ತರ ನೋಡಿ. ಸರಿಯಾದ ಉತ್ತರ ಇಲ್ಲಿ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಎರಡು. ಏಕೆಂದರೆ ಪುಲಿಕಟ್ ಸರೋವರವು ಯಾವ ರಾಜ್ಯದಲ್ಲಿ? ಪುಲಿಕಟ್ ಸರೋವರು ಸುಮಾರು ಆಂಧ್ರ ಪ್ರದೇಶದಲ್ಲಿದೆ. ಆಂಧ್ರ ಪ್ರದೇಶದಿಂದ ಸ್ವಲ್ಪ ತಮಿಳುನಾಡಿಗೆ ಅದು ಪುಲಿಕಟ್ ಸರೋವರವು ಚಾಚಿಕೊಂಡಿದೆ. ಅಕಸ್ಮಾತ್ ನಾವು ಆಪ್ಷನ್ಸ್ನಲ್ಲಿ ತಮಿಳುನಾಡು ಕೊಡಲಿಲ್ಲ, ಆಂಧ್ರ ಪ್ರದೇಶ ಅಷ್ಟೇ ಕೊಟ್ಟ ಅಂದರೆ ನೀವು ಆಂಧ್ರ ಪ್ರದೇಶ ಹಾಕಬೇಕು. ಅಕಸ್ಮಾತ್ ಆಂಧ್ರ ಪ್ರದೇಶ ಕೊಡಲಿಲ್ಲ, ಕೇವಲ ತಮಿಳುನಾಡು ಕೊಟ್ಟಿದ್ದಂದರೆ ನೀವು ತಮಿಳುನಾಡು ಹಾಕಿ. ಪುಲಿಕಟ್ ಸರೋವರ ಯಾವ ರಾಜ್ಯದಲ್ಲಿ ಅಂದರೆ ಮೆಜಾರಿಟಿ ಆಂಧ್ರ ಪ್ರದೇಶ, ಮೈನಾರಿಟಿ ತಮಿಳುನಾಡು. ಮೈನಾರಿಟಿ ತಮಿಳುನಾಡು ಎರಡೂ ಆಪ್ಷನ್ಸ್ ಇದ್ದಾಗ ನೀವು ಆಂಧ್ರ ಪ್ರದೇಶಕ್ಕೆ ಹಾಕಿ. ಪುಲಿಕಟ್ ಸರೋವರು ಯಾವ ರಾಜ್ಯದಲ್ಲಿದೆ ಅಂದರೆ ಆಂಧ್ರ ಪ್ರದೇಶ. ಅವನು ಉತ್ತರ ಕೊಡ್ಬೇಕಾ? ಬೋತ್ 2 and 3 ಎರಡೂ ಸರಿ ಅಂತ ಅವನು ಕೊಡ್ತಾನೆ. ಆಗ ಪುಲಿಕಟ್ ಸರೋವರು ಯಾವ ರಾಜ್ಯದಲ್ಲಿದೆ ಅಂದರೆ ಆಂಧ್ರ, ಮೆಜಾರಿಟಿ ಇನ್ ಆಂಧ್ರ ಆ್ಯಂಡ್ ಮೈನಾರಿಟಿ ಇನ್ ತಮಿಳುನಾಡು. ನೆಕ್ಸ್ಟ್, ಈ ಕೆಳಗಿನ ಯಾವುದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿಲ್ಲ? ನೋಡಿ, ಈ ಬಬೂಲ್, ಶಿಶಾಮ್ ಮತ್ತು ಸಬಾಯ್ ಎನ್ನುವಂಥದ್ದು ಉಷ್ಣವಲಯದ ಸಸ್ಯವರ್ಗಕ್ಕೆ ಸೇರಿವೆ. ಈ ಲಾರೆಲ್ ಎನ್ನುವಂಥದ್ದು ಉಷ್ಣವರ್ಗದ ಸಸ್ಯವರ್ಗಕ್ಕೆ ಸೇರಿಲ್ಲ. ಅವನು ಹಿಂಗೆ ಕೇಳ್ತಾ ಹೋಗ್ತಾನೆ PSI ಒಳಗಡೆ. ಇಂಥ ಪ್ರಶ್ನೆಗಳು ನಾವು ತಪ್ಪಾಗ್ತಾ ಬರ್ತೀವಿ. ಉಷ್ಣವಲಯದ ಸಸ್ಯವರ್ಗಗಳು ಯಾವುವು ಅಂತ ನೆನ್ಪಿಟ್ಕೋಬೇಕು. ಕೆಲವು ಈ ಮೂರನ್ನು ನೆನ್ಪಿಟ್ಕೊಳ್ಳಿ. ಯಾವುದಂದ್ರೆ ಬಬೂಲು, ಶೀಶಮ್, ಸಬಾಯ್. ಈ ಮೂರೂ ಸಮೇತ ಉಷ್ಣವಲಯದ ಸಸ್ಯವರ್ಗಗಳು. ಈ ಲಾರೆಲ್ ಎನ್ನುವಂಥದ್ದು ಉಷ್ಣವಲಯದ ಸಸ್ಯವರ್ಗ ಅಲ್ಲ. ಬಬೂಲ್, ಶೀಶಮ್, ಸಬಾಯ್. ನೆಕ್ಸ್ಟ್, ಭಾರತದಲ್ಲಿಯೇ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಅದು ಯಾವ ನದಿಗೆ ನಿರ್ಮಿಸಲಾಗಿದೆ? ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಇದು ಹಿರಾಕೂಡ್. ಈ ಹಿರಾಕೂಡ್ ನದಿಯನ್ನು ನಾವು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂತ ನೆನಪಿಟ್ಕೋಬೇಕು, ಹಿರಾಕೂಡ್. ಇದು ಮಹಾನದಿಗೆ ಕಟ್ಟಲಾಗಿದೆ. ಹಾಗಾದರೆ ಈ ನಾಗಾರ್ಜುನ ಸಾಗರ ಯಾವ ನದಿ? ನಾಗಾರ್ಜುನ ಸಾಗರ ಇದು ಕೃಷ್ಣಾ ನದಿ. ಅದು ತುಂಗಭದ್ರಾ ಯಾವುದು? ತುಂಗಭದ್ರಾ ನದಿ. ಬಕ್ರನಂಗಲ್ ಯಾವ ನದಿ? ಬಕ್ರನಂಗಲ್ ಇದು ಸಟ್ಲೇಜ್ ನದಿಗೆ ಸಂಬಂಧಿಸಿದೆ. ಎಲ್ಲದರ ಬಗ್ಗೆ ಗೊತ್ತಿರಬೇಕು. ನಾವಿಲ್ಲಿ ಕೇಳಿದ ಪ್ರಶ್ನೆ ಅಷ್ಟೇ. ಭಾರತ ಅತ್ಯಂತ ಉದ್ದವಾದ ಅಣೆಕಟ್ಟು ಅಂದರೆ ನೀವು ಇಷ್ಟು ನೆನಪಿಟ್ಕೊಳ್ಳಿ, ಹಿರಾಕೂಡ್ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಅದು ಹಿರಾಕೂಡ್ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ನೆಕ್ಸ್ಟ್, ವಾಣಿಜ್ಯ ಬೇಸಾಯದ ಬೆಳೆಗೆ ಇದು ಉದಾಹರಣೆ. ವಾಣಿಜ್ಯ ಬೇಸಾಯ ನೋಡಿ, ಈ ಕೆಳಗಿನ ಯಾವ ವಾಣಿಜ್ಯ ಬೇಸಾಯ ಅಂದರೆ ಭತ್ತ, ಗೋಧಿ, ಹೊಗೆಸೊಪ್ಪು, ರಾಗಿ. ಯಾವುದು ವಾಣಿಜ್ಯ ಬೇಸಾಯ? ಸರಿಯಾದ ಉತ್ತರ ಹೊಗೆಸೊಪ್ಪು. ಈ ಹೊಗೆಸೊಪ್ಪು ಎನ್ನುವಂಥದ್ದು ವಾಣಿಜ್ಯ ಬೇಸಾಯದ ಬೆಳೆಗೆ. ನಮ್ಮ ಕರ್ನಾಟಕದಲ್ಲಿ ಇದು ಆಲ್ಮೋಸ್ಟ್ ಇಲ್ಲಿ ಮೈಸೂರು, ಚಾಮರಾಜನಗರ ಈ ಕಡೆ ಯಥೇಚ್ಛವಾಗಿ ಹೊಗೆಸೊಪ್ಪನ್ನು ನಾವು ಬೆಳೆಯೋದು ಕಾಣಬಹುದು. ವಾಣಿಜ್ಯ ಬೇಸಾಯದ ಬೆಳೆ ಇದಕ್ಕೆ ಉದಾಹರಣೆ ಅಂದರೆ ಇದು ವಾಣಿಜ್ಯ ಬೇಸಾಯದ ಬೆಳೆಗಳು ಯಾವುವು? ಅದರಲ್ಲಿ ಹೊಗೆಸೊಪ್ಪು ಸಮೇತ ಒಂದು. ನೆಕ್ಸ್ಟ್, ಭಾರತದಲ್ಲಿ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ. ಭಾರತದಲ್ಲಿನ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರ ಎಲ್ಲಿದೆ? ನೋಡಿ, ರಾಜಸ್ಥಾನದ ಬಾರಾಮೂರ್, ಮಹಾರಾಷ್ಟ್ರದ ಮುಂಬೈ, ಬಾಂಬೆ ಹೈ, ತಮಿಳುನಾಡಿನ ಕಲ್ಪಕಂ, ಕರ್ನಾಟಕದ ರಾಯಚೂರು. ಸರಿಯಾದ ಉತ್ತರ ರಾಜಸ್ಥಾನದ ಬಾರಾಮೂರ್ನಲ್ಲಿ ಭಾರತ ಮೊದಲ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಕಾಣಬಹುದು. ಎಲ್ಲಿಂದರೆ ರಾಜಸ್ಥಾನದ ಬಾರಾಮೂರ್. ನೆಕ್ಸ್ಟ್, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಯಾವುದು? ನೋಡಿ, ಪ್ರಾಕ್ಸಿಮಾ ಸೆಂಟರಿ, ಸಿರಿಯಸ್, ರೀಗಲ್, ಟೈಟಾನ್. ಸರಿಯಾದ ಉತ್ತರ ಪ್ರಾಕ್ಸಿಮಾ ಸೆಂಟರಿ. ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ನಕ್ಷತ್ರ ಪ್ರಾಕ್ಸಿಮಾ ಸೆಂಟರಿ. ನೆಕ್ಸ್ಟ್, ಕೆಲವು ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಅಳವಡಿಸಲಾಗಿದೆ? ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು 40ನೇ ತಿದ್ದುಪಡಿ, 41, 42, 43. ಇದಕ್ಕೆ ಸರಿಯಾದ ಉತ್ತರ 1976 42ನೇ ತಿದ್ದುಪಡಿ ಮೂಲಕ ಸಂವಿಧಾನದ ಕೆಲವು
ರಾಜ್ಯ ನೀತಿ ನಿರ್ದೇಶನ ತತ್ವಗಳನ್ನು ನಾವು ತಿದ್ದುಪಡಿ ಮಾಡಲಾಯಿತು 42ನೇ ತಿದ್ದುಪಡಿ ಮೂಲಕ. ನೆಕ್ಸ್ಟ್, ಸಂವಿಧಾನದ ಯಾವ ಭಾಗವು ಅಧಿಕೃತ ಭಾಷೆಯ ಬಗೆಯನ್ನು ತಿಳಿಸುತ್ತದೆ? ಯಾವ ಭಾಗವು ಅಧಿಕೃತ ಭಾಷೆಯ ಬಗ್ಗೆ ತಿಳಿಸುತ್ತದೆ? ಸರಿಯಾದ ಉತ್ತರ ಭಾಗ 17. ಭಾಗ 17 ಸಂವಿಧಾನದ ಅಧಿಕೃತ ಭಾಷೆಯ ಬಗ್ಗೆ ತಿಳಿಸುತ್ತದೆ. ನೆಕ್ಸ್ಟ್, ಪ್ರಸ್ತುತ ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಎಷ್ಟು? ಅಂದರೆ ಇಲ್ಲಿ ಸಮವರ್ತಿಗಳ ನೆಕ್ಸ್ಟ್ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಆ ಥರನೂ ಕೇಳ್ಬೋದು. ಅದಕ್ಕೆ ಎಲ್ಲವನ್ನು ತಿಳ್ಕೊಳ್ಳೋಣ. ಪ್ರಸ್ತುತ ಸಮವರ್ತಿತ ಪಟ್ಟಿಯಲ್ಲಿರುವ ವಿಷಯಗಳು ಅಂದರೆ 52. ಆದರೆ ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61, ಕೇಂದ್ರ ಪಟ್ಟಿಯಲ್ಲಿ 100, ರಾಜ್ಯ ಪಟ್ಟಿಯಲ್ಲಿ 61 ಹಾಗೂ ಸಮವರ್ತಿತ ಪಟ್ಟಿಯಲ್ಲಿ ಎಷ್ಟು ಇವೆ? 52 ಇವೆ. ನೆನಪಿಟ್ಕೊಳ್ಳಿ. ಎಷ್ಟು ಕೇಂದ್ರ ಪಟ್ಟಿ, ಅದಾದ ನಂತರ ರಾಜ್ಯ ಪಟ್ಟಿ, ಅದಾದ ನಂತರ ಸಮವರ್ತಿತ ಪಟ್ಟಿ. ನೆಕ್ಸ್ಟ್, ನಮ್ಮ ಭಾರತೀಯ ಸಂವಿಧಾನದಲ್ಲಿ 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ? ಹಾಗಾದರೆ ನಮ್ಮ ಸಂವಿಧಾನದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿ ನಾವು ಕಾಣ್ತೇವೆ. ಅದರಲ್ಲಿ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಒಂದು. ಆಗ 3 ರೀತಿಯ ತುರ್ತು ಪರಿಸ್ಥಿತಿಯನ್ನು ನೋಡ್ತಾ ಹೋಗೋಣ ನಾವು. ನೋಡಿ, ಫಸ್ಟ್ ಅದು ಈಗ ಇವ್ರು ಹೇಳಿದಂಗೆ 352 ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇದನ್ನು ಸಂವಿಧಾನದಲ್ಲಿ 3 ಬಾರಿ ಘೋಷಣೆ ಮಾಡಲಾಗಿದೆ. 3 ಬಾರಿ ಘೋಷಣೆ ಮಾಡಲಾಗಿದೆ. ಅಂದರೆ ಬಾಹ್ಯ ದಂಗೆ ಮತ್ತು ಸಶಸ್ತ್ರ ದಂಗೆ, ಬಾಹ್ಯ ಆಕ್ರಮಣ ಮತ್ತು ಸಶಸ್ತ್ರ ದಂಗೆಯ ಮೇಲೆಗೆ ಈ 300 ಬಾರಿ ಘೋಷಿಸಲಾಗಿದೆ. ಹಾಗೂ 352 ರಾಷ್ಟ್ರೀಯ, 356 ರಾಜ್ಯ ತುರ್ತು ಪರಿಸ್ಥಿತಿ. ಇದು ರಾಜ್ಯದಲ್ಲಿ ಕಲಹಗಳು ಅಥವಾ ರಾಜ್ಯ ಸರ್ಕಾರಗಳು ಬಿದ್ದಾಗ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ನಾವು ಹೇರ್ತೇವೆ. ಇದನ್ನು ನಾವು ರಾಜ್ಯ ತುರ್ತು ಪರಿಸ್ಥಿತಿ ಅಂತ ಕರಿತೇವೆ. ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಕೆಲವು ಬಾರಿ ನೇಮಿಸಲಾಗಿದೆ. ಹಾಗೂ ಹಣಕಾಸು ತುರ್ತು ಪರಿಸ್ಥಿತಿ ಆರ್ಟಿಕಲ್ 360. ಈ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ನಾವು ಇದುವರೆಗೂ ಘೋಷಿಸಿಲ್ಲ. ಆರ್ಟಿಕಲ್ 352 ಅಂದರೆ ಅದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ಅಂದರೆ ರಾಜ್ಯ ತುರ್ತು ಪರಿಸ್ಥಿತಿ, 360 ಅಂದರೆ ಹಣಕಾಸು ತುರ್ತು ಪರಿಸ್ಥಿತಿ. ಸಂವಿಧಾನದ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು 3 ಬಾರಿ, ರಾಜ್ಯ ತುರ್ತು ಪರಿಸ್ಥಿತಿ ಆಯಾ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಹಾಗೂ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಘೋಷಿಸಿಲ್ಲ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ? ಸರಿಯಾದ ಉತ್ತರ ರಾಷ್ಟ್ರಪತಿಯವರು. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕು. ಹಾಗೂ ಇವರನ್ನು ಕೊಲಿಜಿಯಂ ವ್ಯವಸ್ಥೆ ಮೂಲಕ ನೇಮಕ ಮಾಡಲಾಗುತ್ತದೆ. ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗೆ ತಮ್ಮ ರಾಜೀನಾಮೆಯನ್ನು ಕೊಡ್ತಾರೆ. ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗೆ ರಾಜೀನಾಮೆ ಕೊಡ್ತಾರೆ. ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ರಾಷ್ಟ್ರಪತಿಗೆ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ನೆಕ್ಸ್ಟ್, ಮುಖ್ಯ ಚುನಾವಣಾ ಅಧಿಕಾರಿ ಹಾಗೂ ಇತರ ಚುನಾವಣಾ ಅಧಿಕಾರಿ ಇವರನ್ನು ನೇಮಕ ಮಾಡುವವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಪತಿಗಳು. ಮುಖ್ಯ ಚುನಾವಣಾ ಅಧಿಕಾರಿ ಮತ್ತು ಇತರ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡುವವರು ರಾಷ್ಟ್ರಪತಿಗಳು. ನೆಕ್ಸ್ಟ್, ಸಂವಿಧಾನದಲ್ಲಿ ನಾವು 91ನೇ ತಿದ್ದುಪಡಿ ಏನನ್ನು ಒಳಗೊಂಡಿದೆ? 91ನೇ ತಿದ್ದುಪಡಿಯನ್ನು ಮಾಡಿದರೂ ಅಲ್ಲಿ ಆ 91ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ, ನಮ್ಮ ಒಂದು ಸಂವಿಧಾನ ಇದೆ, ಇಲ್ಲಿ ನಾವು ಲೋಕಸಭೆ ಮತ್ತು ರಾಜ್ಯಸಭೆಗಳನ್ನು ಕಾಣ್ತೀವಿ. ಆ ಲೋಕಸಭೆ ಮತ್ತು ವಿಧಾನಸಭೆಯನ್ನು ಕಾಣ್ತೀವಿ. ಇಲ್ಲಿ ಎಷ್ಟು ಜನ ಇರಬೇಕು, ಎಷ್ಟು ಜನ ನಾಮಿನೇಟ್ ಆಗಬೇಕು, ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಬರುತ್ತೆ. ಸೊ ಸರಿಯಾದ ಉತ್ತರ ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲದ ಮಿತಿ. ಅಂದರೆ ನಾವು 552 ಅಥವಾ ಎಷ್ಟು ನಾವು ನೇಮಕ ಮಾಡ್ಕೊಳ್ತೀವಿ, ಅಲ್ಲಿ ಎಷ್ಟೋ 224, 225 ಈ ಥರ ನಾವು ನೇಮಕ ಮಾಡ್ತಾ ಹೋಗ್ತೀವಿ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ಮಂತ್ರಿಮಂಡಲ ಇಷ್ಟಿಷ್ಟು ಜನಸಂಖ್ಯೆ ಆಧಾರದ ಮೇಲೆ. ಹಾಗೆ ಅವ್ರನ್ನ ಆಯ್ಕೆ ಮಾಡ್ತೀವಲ್ವ, ಆ MLA MP ಗಳನ್ನ ಆಯ್ಕೆ ಮಾಡಿದ ಮೇಲೆ ಅದರಲ್ಲಿ ಎಷ್ಟು ಪರ್ಸೆಂಟ್ನಷ್ಟು ನಾವು ಮಂತ್ರಿಮಂಡಲವನ್ನು ಮಿತಿ ಮಾಡಬೇಕು, ಅಂದರೆ 15%ನಷ್ಟು ಹಿಂಗೆ ಮಿತಿ ಮಾಡಬೇಕು ಅಂತ ತಿಳಿಸ್ತಕ್ಕಂಥ ತಿದ್ದುಪಡಿ 91ನೇ ತಿದ್ದುಪಡಿ. ಕೇಂದ್ರ ಹಾಗೂ ರಾಜ್ಯ ಮಂತ್ರಿಮಂಡಲಗಳ ಮಿತಿ, ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲಗಳ ಮಿತಿಯನ್ನು ತಿಳಿಸುವುದೇ ಈ 91ನೇ ತಿದ್ದುಪಡಿ. ಅದಿನ್ನೂ ತಿದ್ದುಪಡಿ ನೆಕ್ಸ್ಟ್ 15%, 20%, 25%, 100% ಬಂದರನ್ನೆಲ್ಲ ಮಂತ್ರಿಗಳು ಮಾಡ್ಕೋಬಹುದು, ಅವರಿಷ್ಟ ಅದು. ಆದರೆ ಸಂವಿಧಾನ 91ನೇ ತಿದ್ದುಪಡಿ ಹೇಳುತ್ತೆ ಕೇಂದ್ರ ಮತ್ತು ರಾಜ್ಯ ಮಂತ್ರಿಮಂಡಲಗಳ ಮಿತಿ ಇಷ್ಟಿರಬೇಕು ಅಂತ. ನೆಕ್ಸ್ಟ್, ಸರ್ಕಾರದ ಉನ್ನತ ಸ್ಥಾನಗಳನ್ನು ಅಕ್ರಮವಾಗಿ ಆಕ್ರಮಿಸಿದರೆ ಅಂಥವರ ವಿರುದ್ಧ ಹೊರಡಿಸುವ ರಿಟ್ ಯಾವುದು? ನಮ್ಮ ಸಂವಿಧಾನದಲ್ಲಿ ನಾವು 5 ರೀತಿಯಾದ ರಿಟ್ಟನ್ನು ನಾವು ಕಾಣ್ತೇವೆ. ಅದರಲ್ಲಿ ಒಂದೊಂದು ಎಕ್ಸ್ಪ್ಲನೇಷನ್ ನಾವು ಹಿಂದಿನ ವೀಡಿಯೋದಲ್ಲಿ ನಾವು ನೋಡಿದ್ವಿ. ಹಾಗಾದರೆ ಉನ್ನತ ಸ್ಥಾನ, ನೀನು ಯಾವುದಾದ್ರೂ ಒಂದು ಸಬ್ ಇನ್ಸ್ಪೆಕ್ಟರ್ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸಿದ್ದೆ, ಆ ಅಲಂಕರಿಸಿದಂತಹ ಹುದ್ದೆಯು ಅಕ್ರಮವಾಗಿತ್ತು ಅಂತ ಹೇಳಿದಾಗ ಅದರ ವಿರುದ್ಧವಾಗಿ ಒಂದು
ಹೊರಡಿಸಬಹುದು. ಯಾವ ರೀತಿ ಅದು? ಸರಿಯಾದ ಉತ್ತರ ಕೋವಾರಂಟ್. ನೋಡಿರಿ, ಇವನು ಅಕ್ರಮವಾಗಿ ಈ ಜಾಬನ್ನು ಪಡೆದುಕೊಂಡಿದ್ದಾನೆ ಅಂತ ಕೋವಾರಂಟ್ ಆಗಿ ಆ ಜಾಬಿನಿಂದ ಅವನನ್ನು ಕೆಳಗಿಳಿಸಬಹುದು. ತದನಂತರ ವ್ಯಕ್ತಿಗೆ ಆ ಜಾಬು ಕೊಡಬಹುದು. ಸೊ ಸರಿಯಾದ ಉತ್ತರ ಅಂದರೆ ಕೋವಾರಂಟ್. ನೆಕ್ಸ್ಟ್, ಚುನಾವಣಾ ಅಧಿಕಾರಿಗಳು ಎಷ್ಟು ವರ್ಷದ ಅವಧಿಗೆ ನೇಮಕವಾಗುತ್ತಾರೆ? ಚುನಾವಣಾ ಅಧಿಕಾರಿಗಳು ಎಷ್ಟು ವರ್ಷದ ಅವಧಿಗೆ ನೇಮಕವಾಗುತ್ತಾರೆ ನೋಡಿ. 5, 3, 6, 2. ಸರಿಯಾದ ಉತ್ತರ 6. ಚುನಾವಣಾ ಅಧಿಕಾರಿಗಳು 6 ವರ್ಷದ ಅವಧಿಗೆ ನೇಮಕವಾಗುತ್ತಾರೆ. ನೆಕ್ಸ್ಟ್, ಈ ಆಸ್ತಿಯ ಹಕ್ಕನ್ನು ಬಲಹೀನ ಮೂಲಭೂತ ಹಕ್ಕು ಎಂದು ವರ್ಣಿಸಿದವರು ಯಾರು? ಎಂ ಹಿದಾಯತುಲ್ಲಾ, ಕೇಶವಾನಂದ ಭಾರತಿ, ಕೃಷ್ಣಸ್ವಾಮಿ ನಾಯ್ಡು, ಗೋಲಕ್ನಾಥ್. ಗೆಳೆಯರೆ, ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತಾರೆ. ಈ ವಿಡಿಯೋದು ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.